ಅತ್ತೆ ಹೋದ್ರ? ಹ್ಞೂ ಕಣವ ಬಂದೆ. ಎಲ್ಲಿದ್ದೀರಿ? ಅಯ್ಯೋ ಯಾಕೆ ಹೇಳಿಯವ? ಹ್ಞೂ ನಾನು ಅಲ್ಲಿಗೆ ಬಂದಿರೋದು ಗೊತ್ತಾಗ್ಬಿಟ್ಟದೆ ಕಣವ. ಹಾಂ ಅತ್ತೆ ಏನು ಹೇಳ್ತಾ ಇದ್ದೀರಿ ನೀವು? ಕಣು ಗಾಯತ್ರಿ, ಬೆಂಗಳೂರಿಗೆ ಬಂದು ನಿಮ್ಗೆ ನೋಡಕ್ಕೆ ಬಂದಿದ್ದು ಗೊತ್ತಾಗ್ಬಿಟ್ಟು ಏನು ಸೌಭಾಗ್ಯ ಅವ್ರ ಅತ್ತೆ ಅವ್ರ ಗಂಡ ಎಲ್ಲ ಸೇರ್ಕೊಂಡು ಬಾಯಿಗೆ ಬಂದಾಗ ಮಾತಾಡಿದ್ರು ಕಣವ. ಅದಕ್ಕೆ ಬೇಜಾರಾಗ್ಬಿಟ್ಟು ನನಗೆ ಊರಿಗೆ ಹೋಯ್ತಾವನಿ. ಅಯ್ಯೋ ಹೆಂಗತೆ ಗೊತ್ತಾಯ್ತು? ನಮ್ಮಿಂದ ಒಳ್ಳೆ ನಿಮ್ಗೆ ನೆಮ್ಮದಿಲ್ವಲ್ಲ. ಅಯ್ಯೋ ಬಿಡವ, ಇನ್ನೇನು ಮಾಡೋಕ್ಕಾದದು? ಅವ್ರಿಗೇನು ಬೇಡ ಅಂತ ಬಿಟ್ಟಾಕವ್ರೆ ಅಂದ್ಬಿಟ್ಟು ನಾನು ಬಿಡೋಕ್ಕಾದದ? ನನಗೆ ಬೇಡವಾ ಪಾಪ? ಇನ್ಯಾರಿದ್ದಾರು ನಾನು ಬಿಟ್ರೆ ನಿಮಗೆ? ಅಯ್ಯೋ ನಿಜವಾಗ್ಲೂ ಬೇಜಾರಾಯ್ತದೆ ಕಣತೆ ಪಾಪ. ನಮ್ಮಿಂದ ನಿಮಗೆ ಬೇಜಾರಾದಂಗೆ ಆಯ್ತಲ್ಲ ಅಂತ ಹೊಸಿ ಬೇಜಾರಾಯ್ತಲ್ಲ. ಥೂ ನನಗಂತೂ ಹೊಸಿ ಆಯ್ತು. ಇನ್ನು ಬರಬೇಡಿ ಕಣತೆ ಪಾಪ, ಇನ್ನು ಬರಬೇಡಿ ಪಾಪ. ನಮ್ಮಿಂದವ ನೀವು ಬಯಸ್ಕೊಳ್ಳೋದು ಆಡ್ಸ್ಕೊಳ್ಳೋದು ನಮಗೆ ಬೇಜಾರಾಯ್ತದೆ ಕಣತೆ. ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ. ನಾವೇನೋ ಕರ್ಮಗೇಡಿಗಳು. ಅದು ಯಾವ ಜನ್ಮದಲ್ಲಿ ಏನು ಕರ್ಮ ಮಾಡಿದ್ವೋ ಏನೋ, ಈ ಜನ್ಮದಲ್ಲಿ ಅನುಭವಿಸ್ತಾ ಕುಂತೀವಿ. ಇನ್ನು ನೀವು ಎಲ್ಲರೂ ಕೊಟ್ಟು ಚೆನ್ನಾಗಿರಿ, ನಮ್ಮಂಗೆ ಬಂಟಿಯಾಗಿ ಬದುಕೋದು ಬೇಡ. ನೀವು ಬರಬೇಡಿ ಕಣತೆ. ಇನ್ನು ಫೋನ್ಗಿನ್ ಮಾಡಿ ಮಾತಾಡ್ಕೊಳ್ಳೋದ ಬರಬೇಡಿ. ನೀವು ಎಲ್ಲರಿಂದ ದೂರ ಆಗೋದು ಬೇಡ, ನಮ್ಮಂಗೆ ನೆಮ್ಮದಿಯಾಗಿರಿ ನೀವು. ಅದಕ್ಕೆ ಮಗ ನಾನು ಹೇಳ್ದೆ, ನಾನು ಎದ್ರಕಂಡ ನಾನು ಅವ್ರಿಗೆ ಎದ್ರಕೊಬಿಟ್ಟ. ನನ್ನ ಸೊಸೆ ನನ್ನ ಮಗಳು ಬೇಕು, ನಾನು ನೋಡಕ್ಕೆ ಹೋಗ್ತೀನಿ ಏನೀಗ ಅಂದೆ ನಾನು. ಅದಕ್ಕೆ ಬೇಕಾಬಿಟ್ಟಿಯಾಗಿ ಮಾತಾಡೋದ್ಲು. ಅಷ್ಟೆಲ್ಲ ಮಾತಾಡ್ಸ್ಕೊಂಡು ಅವಳ ಮನೇಲಿ ಏನಿರಬೇಕು ಅಂದ್ಬಿಟ್ಟು ಹೋಯ್ತಾವನಿ ಕಣವ, ಹೋಯ್ತಾವನಿ. ಅದೇನೋ ನಿಮ್ಮವ್ವ ಬರ್ತೀನಿ ಅಂತ ಅಂದಿತ್ತಂತೆ, ಇನ್ನೂ ಬಂದಿತ್ತಿಲ್ಲ. ಯಾವಾಗಾರೆ ಬರಲಿ ಅಂದ್ಬಿಟ್ಟು ನಾನು ಹೋಯ್ತಾವನಿ. ಸರಿ ಕಣತೆ ಆಯಿತು. ಬೇಜಾರು ಮಾಡ್ಕೊಬೇಡಿ ಕಣತೆ. ನನಗೆ ಒಂಥರ ಹೊಸಿ ಬೇಜಾರಾಯ್ತಲ್ಲ. ಹಾಳಾದ ಕರ್ಮಗೇಡಿಗಳು. ನಮ್ಮ ವಿಷಯಕ್ಕೆ ಬಂದವ್ರಿಗೆ ಯಾರಿಗೂ ನೆಮ್ಮದಿನೇ ಇಲ್ಲ ಪಾಪ. ನಮ್ಮ ಒಳ್ಳೇದಕ್ಕೆ ತಾನೇ ನೀವು ನಮ್ಮನ್ನ ಅಷ್ಟೊಂದು ಆಸೆ ಮಾಡ್ತೀರಿ. ನೋಡಿ ನಮ್ಮ ಆಸೆ ಮಾಡಿದ್ಕೆ ನಿಮ್ಗೆ ಹಿಂಗೆ ಆಗಿದ್ದು ಕಣತೆ. ನಿಜವಾಗ್ಲೂ ಭಾಳ ಬೇಜಾರಾಯ್ತದೆ. ಬೇಜಾರು ಮಾಡ್ಕೊಬೇಡ, ಸುಮ್ಮನಿರವ ಪಾಪ. ನೀನೇನು ಮಾಡಿ ಕಂದ? ಎಲ್ಲ ನಾನು ಹಣೆ ಬರ ಕೊನೆಯರು ಅಂತ ಹಿಂಗೆ ಕೂತದೆ. ತಲೆಗೆಡ್ಸ್ಕೊಬೇಡ ಬಿಡು. ಎಲ್ಲ ಮನೆ ಬರ ಏನು ಮಾಡೋಕ್ಕಾಗಿಲ್ಲ. ಆ ದೇವರು ಹೆಂಗೆ ಮಾಡ್ತಾನಂಗೆ ಮಾಡಲಿ. ಇವ್ರಿಗೆಲ್ಲ ನಿಯತ್ತಿಲ್ಲ ಕಣವ. ಇವತ್ತು ಹೊಟ್ಟೆ ತುಂಬ ಉಣ್ತಾರಲ್ಲ ಅಷ್ಟಕ್ಕೆ. ಒಂದು ಬಬ್ಳು ಹೆಣ್ಣೆಗ್ಸು ಹಿಂಗೆ ಗಂಡ ಬಿಟ್ಟುಟ್ಟದೆ ಅಂತ ಗೊತ್ತಾನೆ. ಒಂದು ಮಗ ಅದೇ ಅನ್ನೋದನ್ನ ಜ್ಞಾನ ಇಲ್ದಾನೆ. ಇಲ್ಲ ನಿನ್ನ ಗಂಡನ ಜ್ಞಾನ ಇಲ್ಲ, ಇನ್ನು ಯಾರಿಗೂ ಜ್ಞಾನ ಇಲ್ದಾನೆ ಹಿಂಗೆ ಅವರೆಲ್ಲವ ಎಲ್ಲರಂಗೆ ನಾನು ಇರಬೇಕಾಗಿತ್ತ. ನನಗೆ ನಿಜವಾಗ್ಲೂ ಗಾಯತ್ರಿ, ನೀನೇನಾರು ಅನ್ಕೋ, ನನ್ನ ಮಗಳಿಗಿಂತ ಹೆಚ್ಚು ನೀನು ನನ್ನ ಸೊಸೆ ಅಲ್ಲ, ನನ್ನ ಮಗಳಿಗಿಂತ ಹೆಚ್ಚು ಅಂದ್ಕೊಂಡಿನಿ ನನಗೆ ಗೊತ್ತಾ. ನಿಜವಾಗ್ಲೂ ಅಂಥದ್ರಲ್ಲಿ ಇವ್ರಿಗೆ ಕರುಣೆನೇ ಇಲ್ವಲ್ಲ. ಹೇಳ್ತೇವೆ ನೀ ಮಗ ಆಗದೆ ಒಂದು ಗಂಡು ಮಗ ಹಂಗೆ ಹಿಂಗೆ ನೋಡೋಕ್ಕೆ ಅಂತ ಹೋಗಿದೆ ಅಂತ ಒಬ್ಬರು ತಲೆಗೆಡ್ಸ್ಕೊಳಕ್ಕಿಲ್ಲ ಕಣವ, ಒಬ್ಬರು ತಲೆಗೆಡ್ಸ್ಕೊಳಕ್ಕಿಲ್ಲ ಪಾಪ. ನಿಮ್ಮ ಪರಿಸ್ಥಿತಿ ನೋಡ್ರೆ ಹೊಟ್ಟೆ ಉರಿತದೆ ನನಗೆ. ಅಯ್ಯೋ ಬಿಡ್ರತ್ತೆ, ನೀ ಏನು ಮಾಡಿರತ್ತೆ? ನಮ್ಮ ಮನೆ ಬರೋಕ್ಕೆ ಹೊಣೆಯರು ನನಗೆ ಮಾಡ್ಕೊಂಡ ಈ ಮುಂಡೆ ದರದ್ರ ಮುಂಡೆ ನೆಮ್ಮದಿಯಾಗಿ ಆಕಾಶನ ಮದುವೆ ಆಗಿದ್ರೆ ಇವತ್ತು ರಾಣಿ ಹಿಂಗೆ ಅವಳು ಇರೋಳು ನಾನು ಇರೋನು. ಇವತ್ತು ಕಂಡವ್ರ ಮನೆ ಮುಸ್ರೆ ತಿಕ್ಕೊಂಡು ವನವಾಸ ಹತ್ಬೇಕು ಅನ್ನೋದು ನಮಗೇನಿತ್ತತೆ? ನಮ್ಮ ಹೊಟ್ಟೆ ನೋಡ್ತು ಮಕ್ಳುಗಳು ಸರಿಯಾಗಿ ಬುದ್ಧಿ ಕಲ್ತಿಲ್ತಾವ ತಾನೆ. ನಮಗೇನೇ ಒಂದು ಶಿಕ್ಷೆ ಆದ್ರೂ ಅಯ್ಯೋ ಬಿಡವ, ಆಯಿತು ಋಣ ಸಂಬಂಧ ಆಯಿತು ಹೋಯ್ತು. ಇನ್ನು ಏನು ಮಾಡೋಕ್ಕಾದದು? ಏನು ಮಾತಾಡೋಕೆ ಹೋಗಬೇಡ, ಅವಳಿಗೆ ಬೇಜಾರು ಮಾಡ್ಕೊತಾಳೆ. ಏನು ಅನ್ನಕ್ಕೆ ಹೋಗಬೇಡ. ಆಮೇಲೆ ಹಂಗೆ ಹಿಂಗೆ ಅಂತ ಯಾವ ಮಾತು ಬೇಡ, ಯಾವ ಕಥೆನೂ ಬೇಡ. ಸುಮ್ಮನೆ ಇರೋ ಬಚ್ಕಟ್ಟಂಗೆ ನೋಡ್ಕವ. ಸರಿ ಅತ್ತೆ ಆಯಿತು ಬಿಡಿ. ಹುಷಾರು ಕಣ್ರತ್ತೆ. ಹೋಗ್ಬಿಟ್ಟು ಆಮೇಲೆ ಫೋನ್ ಮಾಡಿ. ಬಸ್ ಬಂದದೇನೆ ಈಗ ನೋಡ್ತೀನಿ. 2 ಗಂಟೆ ಬಸ್ ಬರ್ಬೋದು. ಊಟ ಮಾಡಿ ಅಂತ ಅಂದ್ಲು. ಮಾತಾಡ್ಬಿಟ್ಟು ಹೆಂಗೆ ಊಟ ಸೇರೋದವ? ಅಲ್ಲಿ ನಾಷ್ಟ ಮಾಡಿದ್ನಿ ಮನೆ, ಇನ್ನೂ ಊಟನೂ ಮಾಡಿಲ್ಲ ನಾನು. ಎಲ್ಲರೂ ಹೋಟ್ಲಲ್ಲಿ ಎಲ್ಲ ನಾಷ್ಟ ಮಾಡಿರತ್ತೆ. ಅಯ್ಯೋ ಏನು ನಾಷ್ಟ ಮಾಡೋಣವ ಅಲ್ವರಿಯ? ನಾಷ್ಟ ಹೋಟ್ಲು ಪಟ್ಲು ನಂಗೆ ಹಿಡಿಯೋಕ್ಕಿಲ್ಲ. ಹೋಯ್ತೀನಿ ಹೋಟ್ಲಂತೆ ಮಾಡ್ಕೊಂಡು ಉಣ್ತೀನಿ. ಸರಿ ಕಣತೆ ಆಯಿತು. ಹೋಗಿ ಆಮೇಲೆ ಮಾಡಿ ಹೋದ್ಮೇಲೆ ಆಯಿತು ಕಣ್ಕಂದ ಮಾಡ್ತೀನಿ ಬಿಡು. ಅಲ್ಲ ಕಣ್ಬುಂಡಕ್ಕ ನೀನೇ ಹೇಳು. ತಪ್ಪಾಗಿರ್ಬೇಕಾದ್ರೆ ಮಕ್ಕಳಿಗೆ ಉಗಿಸ್ಕೊತೀನಿ. ಇವು ಅಮ್ಮ ಹೋಯ್ತೀನಿ ಬತ್ತೀನಿ ಅಂತ ಒಂದು ಮಾತು ಹೇಳ್ದೆ ನಿಂಗೆ ಹೊಂಟೋದ್ಲಲ್ಲ. ದೂರು ಬೆಂಗಳೂರು ಗಂಟೆ ಇವಳು ಒಬ್ಳೆ ಹೋಗೋಳಲ್ಲ. ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ಟು ಏನಾರು ಆಗಿದ್ರೆ ಯಾರ ತಲೆ ಮೇಲೆ ಬತ್ತಿತ್ತು? ಎಲ್ಲ ಇವು ಅಮ್ಮ ಏನೋ ಬಾಯಿ ಬಂದಂಗೆ ಮಾತಾಡೋದ್ಲೇನೋ, ಅದಕ್ಕೆ ಹಿಂಗೆ ಮನೆ ಬಿಟ್ಟು ಹೋಗೋಳೆ ಅಂತ ಅನ್ಕೊಳಕ್ಕಿಲ್ವಾ? ಚಂದಾಗೆ ಕೆಲಸ ಮಾಡಿ 10 ಗಂಟೆ ಗಂಟಲು ಜೊತೆಲೇ ಕೆಲಸ ಮಾಡ್ಕೊಂಡು ಪಟೇಲಪ್ಪಂತ 300 ರೂಪಾಯಿ ದುಡ್ಡು ಹಳೆದಿತ್ತು ಕೊಡಬೇಕಾಯ್ತು ಕೂಲಿ ಕೆಲಸದ. ಅದನ್ನೂ ಕೊಟ್ಟರು. ಎಲ್ಲನೂ ಬಂದೋಳು ಇವಳು. ಹಿಂಗೆ ಹೋಯ್ತೀನಿ ಬತ್ತೀನಿ ಅಂತ ಏನೂ ಹೇಳಿಲ್ಲ. ಸೋಬಾಗಿರು ಹೋಗ್ತೀನಿ ಅಂದ್ಬಿಟ್ಟು ಸುಳ್ಳು ಹೇಳ್ಬಿಟ್ಟು ಇವ್ರು ಅಲ್ಲಿಗೆ ಹೋಗೋರಲ್ಲ. ಏನಾಗಬೇಕು ಅಂತ ಮಾಡ್ಕೊಂಡಿದ್ದಾರೆ ಮುಂಡಕ್ಕ ಹೇಳಕ್ಕ ನೀನೇ. ಏನಾದ್ರು ಹೆಚ್ಚು ಕಮ್ಮಿ ಆಗಿದ್ರೆ ಎಲ್ಲೋ ಇವು ಅಮ್ಮ ಏನೋ ಒಂದ್ಲೇನೋ ಅದಕ್ಕೆ ಹಿಂಗೆ ಮಾಡ್ಕೊಂಡಳೆ ಮುಟ್ಕೊಂಡಳೆ ಅಂತಿಲ್ವಾ? ಇವಳು ಈ ಬುದ್ಧಿ ಕಲಿಬೋದಕ್ಕ. ಅಷ್ಟು ವರ್ಷದಿಂದ ನಾನು ಜೊತೆಲಿ ಇರ್ಲೇಬಿಟ್ಟು ಇಸ್ಕೊಂಡಿದ್ಕೆ ಇದೇ ಇವ್ರು ಕೊಡೋದು ಬಹುಮಾನ. ನನ್ನ ಹೊಟ್ಟೆ ಹುಟ್ಟು ಮಗಳು ನನಗೆ ಬೇಡ ಅಂತ ನಾನು ಬಿಟ್ಟಾಕುದ್ಮೇಲೆ ಇವ್ರೇನು ಅಂಟಿಸ್ತಾನೆ ಮಾಡೋದು ಇವರು?
ಹೇಳಿ ನೀವೇ ತಪ್ಪಾಗಿರ್ಬೇಕಾದ್ರೆ ಮಕ್ಕಳಿಗೆ ಉಗಿಸ್ಕೊತೀನಿ ಹಿಂಗೆ ಹೇಳ್ದಂಗೆ ಕೇಳ್ದಂಗೆ ಹಿಂಗೆ ಹೋಗ್ಬಿಟ್ಟು ಹೆಚ್ಚು ಕಮ್ಮಿ ಆಗಿರಿ ಯಾರು ಅಣೆ ಅದನ್ನೊಂದು ತಲೆ ಮೇಲೆ ಕೂತ್ಕೋಬೇಕಾ ನಾನು ಕಾಣೆ ಕನಕ ಇವ ಅಮ್ಮನಿಗೆ ಬುದ್ಧಿ ಬೇಡವಾ ಅಲ್ಲ ಒಸಿಯ ತಲೆಲ್ಲದು ಏನು ಮಾಡಿಕೊಂಡು ಕೂತಿದ್ದಾಳು ಅಮ್ಮ ಏನೋ ಎಂತ ತಾಡು ಒಂದು ಮಾತು ಹೇಳ್ಬಿಟ್ಟು ಹೋಗದ ಹಿಂಗೆ ನೋಡ್ಕೊಬತ್ತೀನಿ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗಿದ್ರೆ ನೀವೇನು ತಲೆ ತೆಗ್ದಾಕ್ಬಿಡ್ತಿದ್ರ ನೋಡಬೇಡಿ ಅಂತ ಅಂತಿದ್ರು ಏನಂತಿದ್ರಿ ಅನ್ನೋರೋ ಬಿಡಿಯೋರು ನಿಮ್ಗೊಂದು ಮಾತು ಹೇಳ್ದ್ಬಿಟ್ಟು ಹೋಗ್ಬೇಕಾಗಿತ್ತು ಇವತ್ತೊಂದು ಕಾಲದಲ್ಲಿ ಅಷ್ಟೊಂದು ಕೂಡ್ರು ಕಾರು ಬಸ್ಸು ತಿರ್ತವೆ ಇವರ ದುರದೃಷ್ಟಕ್ಕೆ ಏನಾದ್ರು ಗುದ್ದೆ ಬಿಡ್ತು ಏನಾದ್ರು ಹೆಚ್ಚು ಕಮ್ಮಿನೇ ಆಗೋಯ್ತು ಇವ ಅಮ್ಮ ಯಾಕಪ್ಪ ಅಲ್ಲಿ ಕಂಡು ಹೋಗಿ ಹೋಗ್ಬಿಟ್ಲು ಅನ್ನಕ್ಕಿಲ್ವಾ ಇರೋದೇ ಹೇಳ್ಬೇಕು ತಾನೆ ಇಲ್ದೋದು ಮಾತುಗಳೆಲ್ಲ ಮಾತಾಡ್ತಾರೆ ಬೇಡದೋದು ಮಾತೆಲ್ಲ ಮಾತಾಡ್ತಾರೆ ತಿರ್ಗವ ಸೋಬಾಗೇನೆ ಬಂದು ಹಿಂಗೆ ಹಿಂಗೆ ಹೋಗಿದೆಯಲ್ಲ ನೀನು ಸರಿಯವ ನೀನು ಬುದ್ಧಿ ಕಲ್ತಿರೋದು ನೀನು ಹಿಂಗೆ ಹೇಳ್ದಂಗೆ ಹಿಂಗೆ ಹೋಗಿದೆಯಲ್ಲ ಇರೋದು ಹೆಚ್ಚು ಕಮ್ಮಿ ಆಗಿರೋ ಏನು ಮಾಡ್ಬೇಕಾಗಿತ್ತು ನಿನಗೆ ಹಂಗೆ ಹಿಂಗೆ ಅಂತಂದರೆ ನನ್ನ ಮಗಳು ನನ್ನ ಸೊಸೆ ಬಿಟ್ಬಿಡಣ ನನ್ನ ಮೊಮ್ಮಗಳು ಬಿಟ್ಬಿಡಣ ಹಂಗೆ ಹಿಂಗೆ ಅಂತ ಮಾತಾಡ್ಕೊಂಡು ವಾದಿಸ್ತಾರೆ ಹೊರ್ತು ತಪ್ಪಾಯ್ತು ಇನ್ನೇನು ಬಿಡಿ ಇನ್ನೊಂದ್ಸತಿ ಹೋದ್ರೆ ಹೇಳ್ಬಿಟ್ಟು ಹೋಯ್ತೀನಿ ಅಂತ ಅನ್ನೋದು ಬೇಡವಾ ನಾವೇನಂಗಾರೆ ಮನ್ಸರಲ್ವ ರಾಕ್ಷಸರ ನೀನು ನೋಡಕ್ಕೆ ಹೋಗ್ಬೇಡಕನವ ನಿನ್ನ ಮೊಮ್ಮಗನ್ನ ನಿನ್ನ ಸೊಸೆಯ ನೋಡೋಕ್ಕೆ ಹೋಗ್ಬೇಡ ನೀನು ಅಂತ ಹೇಳ್ತಿದ್ವಾ ಹೇಳಿ ನೀವೇ ನೋಡ್ಬಿಡಕ್ಕ ಯಾಕೆ ಹೋಗ್ಬೇಕು ಯಾಕೆ ಹೋಗ್ಬೇಕು ಹೋಗ್ಬೇಡ್ದು ನಾನೇ ನನ್ನ ಮಗಳು ಹೊಟ್ಟೆ ಹುಟ್ಟು ಮಗಳೇ ಬೇಡ ಅಂತ ಬಿಟ್ಟಾಕಿನಿಲ್ಲ ನನಗೆ ಬೇಡ ಅಂದ್ಬಿಟ್ಟು ನಾನು ಹೊಟ್ಟೆ ಹುಟ್ಟು ಮಗಳೇ ನಾವು ಹೇಳಿದ ಮಾತು ಮುರುವದಿ ಕೊಂಡಿಲ್ಲ ಕಲಿಬಾರ್ದೆ ಕಲ್ತ್ಕೊಂಡ್ರು ಅವನು ಮಗಳು ಅಂದ್ಬಿಟ್ಟು ನಾನೇ ಬಿಟ್ಟು ಹಾಕಿದ್ಮೇಲೆ ಇವ್ರು ಏನು ನಟಿಸ್ತಾರ ಮಾಡ್ಬೇಕಂತ ಇವರು ಯಾರು ಕಾಣ್ದಂಗೆ ನಟಿಸ್ತಾರ ಮಾಡಿ ಒಳ್ಳೇದು ಅನ್ಸ್ಕೋಬೇಕು ಅನ್ನೋದು ಏನಿರೋದು ಇರಲಿ ಇವತ್ತಿಗೆ ಕೊನೆ ಕಂದ್ಬಿಡಕ್ಕ ನಾನು ಇಷ್ಟು ವರ್ಷ ಇದ್ರೂ ನನ್ನ ಮನೆ ಒಳಗೆ ನಾನು ಯಾಕೆ ಇದ್ದೀರಿ ಅಂತಲೂ ನಾನು ಅಂದಿಲ್ಲ ಅಚ್ಚುಕಟ್ಟಾಗಿ ಇಟ್ಟು ಮಾಡಿದ್ರೆ ಅವ್ರು ಒಂದಿವ್ಸ ಮಾಡೋರು ನಾನು ಒಂದಿವ್ಸ ಮಾಡೋನು ಕೆಲಸ ಒಬ್ರು ಬೆಳಿಕೊಂಡ್ರೆ ಒಬ್ರು ಬಟ್ಟೆ ಹಾಕೊಂಡು ಹಿಂಗೆ ಕಾಲ ಕಳ್ಕೊಂಡು ನಾವು ಒತ್ತಾಸೆಗಿರೋದು ಅನ್ಕೊಂಡಿದ್ದೆ ಇವತ್ತು ಇಷ್ಟೆಲ್ಲ ಆದಮೇಲೆ ಇನ್ಯಾವುದೇ ಕಾರಣಕ್ಕೂ ನಾನು ಮನೆ ಒಳಗೆ ಇರ್ಸ್ಕೊಳಕ್ಕಿಲ್ಲ ಅವ್ರು ಬೇಜಾರು ಮಾಡ್ಕೊಂಡ್ರು ಸಿಕ್ಕಿಲ್ಲ ನಾನು ಇರ್ಸ್ಕೊಳಕ್ಕಿಲ್ಲ ಕಂದ್ಬಿಟ್ಟಕ್ಕ ಎಲ್ಲಾರೇ ಓಲಿ ನಾನು ಮನೆಯಿಂದ ಹಚ್ಚಿ ಕಳಿಸ್ತೀನಿ ನಾನು ನಾಳೆ ದಿವಸಕ್ಕೆ ಏನಾರು ಹೆಚ್ಚು ಕಮ್ಮಿನೇ ಮಾಡ್ಕೊಂಡ್ರು ಹೆಚ್ಚು ಕಮ್ಮಿ ಎಲ್ಲರೂ ಹೋದ್ರು ಏನಾರು ಆಯಿತು ನಾನು ತಲೆ ಮೇಲೆ ಕೊತ್ಕೊಳಕ್ಕದ ಇವ ಅಮ್ಮಂತವ ಇದ್ಲು ಅದೇನಂದ್ಲು ಎಂತಂದ್ಲು ಅದಕ್ಕೆ ಹಿಂಗೆ ಮಾಡ್ಕೊಂಡಳೆ ಹಿಂಗೆ ಮುಟ್ಕೊಂಡಳೆ ಅಂತ ಅವೆಲ್ಲ ನಮ್ಮ ಸಾಯಂಕಾಲದಲ್ಲಿ ಯಾವ ಹಣೆ ಬರ ಇಲ್ಲಿ ಗಂಟ್ಲು ನೊಂದು ಬೆಂದು ಸಾಕಾಗದು ನನಗೆ ಇನ್ನೂ ನೋಯಕ್ಕೆ ನಂಗೆ ಇಷ್ಟ ಇಲ್ಲ ಕಣ್ಣು ಬುಡಕ ನೀನೇನಾರು ಅನ್ಕೋ ಅಯ್ಯೋ ಅದು ನಿಮ್ಮ ಇಷ್ಟು ಬಿಟ್ಟಿದ್ದು ಮಗಳು ಮಾತನ್ನೇ ಕೇಳಕ್ಕಿಲ್ಲವ ಅಮ್ಮ ಇನ್ನು ನಿಮ್ಮ ಮಾತು ಕೇಳಲ್ಲ ಏನಾರು ಮಾಡ್ಕೊಳ್ಳಿ ಹೋಗಿ ನೋಡ್ಬಿಡಕ ನಾನು ಇಲ್ಲಿ ಗಂಟೆ ಇರಲಿ ಅಯ್ಯೋ ಏನು ಮನೆ ಓದ್ಕೊಂಡು ಹೋಗಿಲ್ಲ ಅನ್ಕೊಂಡು ಅವ್ರ ಮನೆ ಅನ್ನಂಗೆ ಇದ್ರು ಪಾಪ ಇಷ್ಟು ವರ್ಷದಿಂದನೂ ಇವತ್ತು ಇಷ್ಟೆಲ್ಲ ಕಂಡ್ಮೇಲೆ ನಾವು ತಿರ್ಗವ ನಾವು ಅದನ್ನೇ ಇರ್ಸ್ಕೊಳ್ಳೋದು ಏನಾರೇ ಹೋಗೋದು ಅಲ್ಲಿ ಇಲ್ಲಿ ಹೆಚ್ಚು ಕಮ್ಮಿ ಆಗೋದು ಒಂದು ಮಾತು ಹೇಳ್ದಾನೆ ಕೇಳ್ದಾನೆ ಇವ್ರು ಹೋಗಾಗ ನಾವು ಅವೆಲ್ಲ ಜವಾಬ್ದಾರಿ ತಗೊಂಡು ಕುತ್ಕೊಳಕ್ಕದ ಕಾಯ್ಕೊಂಡು ಬೇಡಕ ನಾವು ಅದ್ಯಾವ ದೂರು ಎಲ್ಲರೂ ಇತ್ಕೊಳ್ಳಿ ಅವರು ಓಲಾಕ ಅವ್ರ ಮನೇಲೆ ಹೋಗಿ ಇತ್ಕೊಳ್ಳೋ ಗಂಡಂತವು ಎಲ್ಲರೂ ಓಲಿ ನನಗೆ ಯಾಕೆ ನಾನು ಹೋಗಿನ ಮನೆಯಿಂದ ಹಚ್ಕೊಳ್ತೀನಿ ಕಳಿಸಿ ಹೋಗ್ಲಂತೆ ಭಾಳ ದುರಾಂಕಾರ ಕತೆ ಅಮ್ಮಂಗೆ ಮಾತಾಡ್ತಿದ್ರೆ ಯಾಕೆ ಮಾತಾಡೋರು ಯಾಕೆ ಹೇಳೋರು ಅನ್ನೋ ತಿಳುವಳಿಕೆನೇ ಇಲ್ಲ ಸುಮ್ಮನೆ ಲೆಕ್ಕಾಚಾರ ಇಲ್ದಂಗೆ ಮಾತಾಡ್ತಾಳೆ ಕಳಿಸಿ ಓಲಂತೆ ಅದಕ್ಕೆ ಯಾಕೆ ಇನ್ನೇನು ಬಿಡಕ್ಕ ಈ ಥರ ದುರಂಕಾರ ಮನ್ಸೂನ್ಗೆ ಬರ್ತದೆ ಅಂದ್ಬಿಟ್ಟು ಹಿಂಗೂ ದುರಂಕಾರ ಬಂದದ ಹೇಳಿ ನಿಜವಾಗ್ಲೂ ಕ್ವಾಪ ಹತ್ತಿ ಬೇಯ್ತದೆ ಅಮ್ಮ ಮಾಡೋದು ನೋಡಿದ್ರೆ ಎಷ್ಟು ಕ್ವಾಪ ಹತ್ತುತ್ತದೆ ಗೊತ್ತಾ ನಾನು ಓಲಿ ಅಯ್ಯೋ ಬುಡತ್ತಕ್ಕೆ ಏನು ಮನೆ ಕಿತ್ಕೋಬೋದಾರ ಅನ್ಕೊಂಡು ನಾನು ಇರ್ಸ್ಕೊಂಡೆ ಅವ ಅಮ್ಮನೂ ಆಶ್ರಯ ಕೊಟ್ಟಿದ್ಲು ಒಂದು ವರ್ಷನೇ ಇರ್ಸ್ಕೊಂಡಿದ್ಲು ಅವ್ಳ ಮನೇಲಿ ಅಯ್ಯೋ ಬಿಡು ಅವ್ರ ಋಣ ನಮ್ಮ ತಲೆ ಮೇಲದೆ ಅಂದ್ಬಿಟ್ಟು ನಾನು ಇರ್ಸ್ಕೊಂಡಿದ್ಕೆ ಇವತ್ತು ಈ ಕೆಲಸ ಮಾಡೋದಲ್ಲ ಎಲ್ಲ ಗಾಬರಿ ಹಿಡ್ದೋಗಂಗೆ ಹೋಗಿ ಕಂಪ್ಲೇಂಟ್ ಕೊಡೋ ಮಟ್ಟಿಗೆ ಮಾಡಿದ್ರಲ್ಲ ಇವರು ಜವಾಬ್ದಾರಿ ಇರಬೇಕು ಇರಬೇಡ್ದು ಜವಾಬ್ದಾರಿ ಇದ್ರಂಗೆ ಮಾಡ್ತಿದ್ರಾ ಓಲಿ ಕಳಿಸಿ ಎಲ್ಲರೂ ಹೋಗ್ಲಂತೆ ಹೋಗಿರ್ಲೇಳು ಅಲ್ಲೇ ಅಷ್ಟೇ ಕಂಡ್ಬಿಡ್ತೇಮ್ಮ ನೀವು ತಪ್ಪು ತಿಳ್ಕೊಂಡ್ರು ಸಿಕ್ಕಿಲ್ಲ ಇದೇ ನೀವು ಅಮ್ಮ ಏನು ಕಟ್ಬಾರ್ದು ಮನೆ ಕಟ್ಟಿದಾಳ ಅಂತ ಅನ್ಕೊಂಡ್ರು ಸಿಕ್ಕಿಲ್ಲ ನನಗೆ ದುಡ್ಡು ಕಾಸಂದಲ್ಲ ನೆಮ್ಮದಿ ಮುಖ್ಯ ಏನಾರು ಹೆಚ್ಚು ಕಮ್ಮಿ ಆಗಿರಿ ಯಾರು ಹೊಣೆ ಏನೋ ಒಂದವಳು ಅಕ್ಕಿ ಇವಳು ಏನೋ ಮಾಡ್ಕೊಂಡವಳು ಏನಾರು ನಮ್ಮ ತಲೆ ಮೇಲೆ ಬಂದ್ಬಿಡೋದು ಏನೇನ್ರಪ್ಪ ಎಲ್ಲರೂ ಚೆನ್ನಾಗಿದ್ದೀರಾ ಅದೇ ಹಳ್ಳಿ ಸೊಬಗು ಬ್ಲಾಕ್ ಚಾನಲಲ್ಲಿ ಅರುಣ ಸೌಮ್ಯ ವಿಡಿಯೋ ಹಾಕಿ ಅಂತ ಭಾಳ ರಿಕ್ವೆಸ್ಟ್ ಕಳಿಸ್ತಿದ್ರಿ ಅದರಿಂದ ಬೆಳಿಗ್ಗೆನೇ ಅಪ್ಲೋಡ್ ಆಗದೆ ದಿವಸಕ್ಕೆ ಅದು 3 ವಿಡಿಯೋಗಳು ಬರ್ತವೆ ಬೆಳಿಗ್ಗೆ ಒಂದು 10:30 ಒಂದು ಆಮೇಲೆ 1:30 ಮಧ್ಯಾಹ್ನ ಆಮೇಲೆ ಒಂದು 5:05 ಒಂಚೂರು ವ್ಯತ್ಯಾಸ ಆಗ್ಬೋದು ಒಂದು 10 ನಿಮಿಷ ಬೇಜಾರು ಮಾಡ್ಕೋಬೇಡಿ 3 ವಿಡಿಯೋ ಬರ್ತವೆ ಯಾರು ಹೋಗಿ ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ ಅರುಣ ಸೌಮ್ಯ ವಿಡಿಯೋ ಅಪ್ಲೋಡ್ ಆಗದೆ ಗೊತ್ತಿಲ್ದಾನೆ ನೋಡಿಲ್ದಾನೆ ಇರೋರಿಗೆ ಹೇಳೋದನ್ಬಿಟ್ಟು ಹೇಳ್ದೆ ಕಟ್ಟಪ್ಪ ಸರಿ ಮತ್ತೆ ಬರೋವ್ರೆ ಹಂಗೆ ವಿಡಿಯೋ ಹೆಂಗೆ ಅನಿಸ್ತಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮಗೆ ಹೆಚ್ಚು ಸಪೋರ್ಟ್ ಮಾಡ್ರಪ್ಪ ಬರೋವ್ರೆ ಮತ್ತೆ ನಮಸ್ಕಾರ.